ವೆಲ್ಕಮ್ ಬ್ಯಾಕ್. ಅಕ್ರಮ ಬಾಂಗ್ಲಾದೇಶಿಯರ ನಿವಾಸಗಳಿಗೆ ಕರೆಂಟ್ ಭಾಗ್ಯ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಈಗ ಬೆಸ್ಕಾಂ ಎಚ್ಚೆತ್ತಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಯಾರ್ಯಾರು ಪಡೆದಿದ್ದಾರೆ ಅವರನ್ನ ಪತ್ತೆ ಮಾಡೋದಕ್ಕೆ ಒಂದು ತಂಡ ರಚನೆ ಮಾಡಲಾಗಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಸ್ಕಾಂ ಎಂಡಿ ಶಿವಶಂಕರ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮವಾಗಿ ಅನೇಕರು ವಿದ್ಯುತ್ ಅನ್ನ ಪಡೆದಿದ್ರು, ಅಂತವರ ಪತ್ತೆಗಾಗಿ ಈಗ ತಂಡವನ್ನ ರಚನೆ ಮಾಡಲಾಗಿದೆ. ನಮ್ಮ ಜೊತೆ ಈಗ ಬೆಸ್ಕಾಂ ಎಂಡಿ ಶಿವಶಂಕರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ನಗರದಲ್ಲಿ ಅನೇಕ ಕಡೆಗೆ ಅಕ್ರಮವಾಗಿ ವಿದ್ಯುತ್ ಅನ್ನು ತೆಗೆದುಕೊಡ್ತಿದ್ದಾರೆ. ಒಂದ್ ಕಡೆ ಅಕ್ರಮ ಬಾಂಗ್ಲಾದವರು, ಒಂದ್ ಕಡೆ ಅಕ್ರಮವಾಗಿ ವಿದ್ಯುತ್ ತೆಗೆದುಕೊಂಡಿದ್ದಾರೆ. ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ. ಅಂದ್ರೆ ಮೇನ್ ವೈರ್ಗಳ ಮುಖಾಂತರ ಅವರು ವೈರ್ ಮುಖಾಂತರ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೇನು ಕಡಿವಾಣ ಆಗ್ತಾರೆ ಸರ್, ಹೇಗೆ ಸರ್ ಅಂತ? ಇಲ್ಲ, ನಮ್ಮ ವಿಜಿಲೆನ್ಸ್ ಇದು ಟೀಮು ಆಕ್ಟಿವ್ ಆಗಿದೆ. ಅಕ್ರಮವಾಗಿ ಮಾಸ್ ಆಗಿ ಆಗಿರೋಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಅಲ್ಲಿ ಸಿಗ್ತದೆ ಅಂತದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದೀವಿ. ವಿಜಿಲೆನ್ಸ್ ಟೀಮ್ಗೆ ಮತ್ತೆ ನಾವು ಆಕ್ಟಿವೇಟ್ ಮಾಡಿದೀವಿ. ಮತ್ತೆ O&M ಟೀಮ್ನವರು ಕೂಡ ಅದನ್ನ ನೋಡಿ ಪತ್ತೆ ಹಚ್ಚಿ ಅಂತದಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತಾರೆ. ಯಾಕಂದ್ರೆ ಹೋಗಿ ಲೇಔಟ್ ನಂತರ ಈಗ ಎಲೆಕ್ಟ್ರಿಸಿಟಿ ಸುತ್ತಮುತ್ತ ಎಲ್ಲ ಅಕ್ರಮವಾಗಿ ಬಾಂಗ್ಲಾದವರು ಬಂದಿದ್ದಾರೆ. ಅಲ್ಲಿ ತುಂಬಾ 3 ಎಕರೆ ಜಾಗದಲ್ಲಿದ್ದಾರೆ. ಅಲ್ಲಿ ಅಕ್ರಮವಾಗಿ ಕರೆಂಟ್ ತಗೊಂಡ್ಕೊಳ್ತಾರೆ ಸರ್. ಅಲ್ಲಿ ಮತ್ತೆ ಬೆಸ್ಕಾಂ ಅವರೇ ಕೊಟ್ಟಿದ್ದಾರೆ, ಅಧಿಕಾರಿಗಳು, ಲೋಕಲ್ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಸರ್. ಇಲ್ಲ, ನಾವು ಕರೆಂಟ್ ಕೊಡಬೇಕು ಅಂತಂದ್ರೆ KRC ನಾಮ್ಸ್ ಪ್ರಕಾರ ಓನರ್ಶಿಪ್ ರೆಕಾರ್ಡ್ ನೋಡ್ತೀವಿ, ಮತ್ತೆ ಅವ್ರದ್ದು ID ಪ್ರೂಫ್ ನೋಡ್ತೀವಿ. ಅದನ್ನ ನೋಡೇ ಮಾಡ್ತಾರೆ. ಅಂತದ್ದೇನಾರು ಇದ್ರೆ ನಮ್ಮ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀವಿ. ಮತ್ತೆ ತಂಡ ರಚನೆ ಮಾಡ್ತಾರೆ, ಇದಕ್ಕೇನಾದ್ರು ಸರ್ ಅಂತ? ತಂಡಗಳಿಗಾಗಲೇ ಇದೆ. ನಮ್ಮ ವಿಜಿಲೆನ್ಸ್ ಟೀಮ್ ಇದೆ, ನಮ್ಮ O&M ಟೀಮ್ ಇದೆ. ಅವರು ಅದು ರೆಗ್ಯುಲರ್ ಆಕ್ಟಿವಿಟಿ. ಅದು ಆತರ ನೀವ್ ಹೇಳೋ ತರ ನಾವೊಂದು ಮ್ಯಾಸಿವ್ ಆಗಿ ಒಂದೇ ಕಡೆ ಬಂದಿರೋಂಥದ್ದು ನಮ್ ಗಮನಕ್ಕಿಲ್ಲ. ಅಂತದ್ದು ಬಂದ್ರೆ ಕ್ರಮ ವಹಿಸ್ತೀವಿ. ಎಲೆಕ್ಟ್ರಿಕ್ ಸುತ್ತಮುತ್ತ ಇದೆ ಸರ್, ತುಂಬಾ ಇದೆ ಅಂತ. ಯಾಕಂದ್ರೆ ರಿಪಬ್ಲಿಕನ್ ನಿರಂತರ ವರದಿ ಮಾಡಿದೆ 4-5 ಕಡೆ. ಪರಿಶೀಲನೆ ಮಾಡ್ತೀವಿ, ಅದನ್ನ ಚೆಕ್ ಮಾಡ್ತೀನಿ. ಅದನ್ನ ಥ್ಯಾಂಕ್ ಯು ಸರ್. ಇದಿಷ್ಟು ಬೆಸ್ಕಾಂ ಎಂಡಿ ಶಿವಶಂಕರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಅಕ್ರಮ ಬಾಂಗ್ಲಾದೇಶಿಯರ ನಿವಾಸಗಳಿಗೆ ಕರೆಂಟ್ ಭಾಗ್ಯ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಈಗ ಬೆಸ್ಕಾಂ ಎಚ್ಚೆತ್ತಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಯಾರ್ಯಾರು ಪಡೆದಿದ್ದಾರೆ ಅವರನ್ನ ಪತ್ತೆ ಮಾಡೋದಕ್ಕೆ ಒಂದು ತಂಡ ರಚನೆ ಮಾಡಲಾಗಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಸ್ಕಾಂ ಎಂಡಿ ಶಿವಶಂಕರ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮವಾಗಿ ಅನೇಕರು ವಿದ್ಯುತ್ ಅನ್ನ ಪಡೆದಿದ್ರು, ಅಂತವರ ಪತ್ತೆಗಾಗಿ ಈಗ ತಂಡವನ್ನ ರಚನೆ ಮಾಡಲಾಗಿದೆ. ನಮ್ಮ ಜೊತೆ ಈಗ ಬೆಸ್ಕಾಂ ಎಂಡಿ ಶಿವಶಂಕರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ನಗರದಲ್ಲಿ ಅನೇಕ ಕಡೆಗೆ ಅಕ್ರಮವಾಗಿ ವಿದ್ಯುತ್ ಅನ್ನು ತೆಗೆದುಕೊಡ್ತಿದ್ದಾರೆ. ಒಂದ್ ಕಡೆ ಅಕ್ರಮ ಬಾಂಗ್ಲಾದವರು, ಒಂದ್ ಕಡೆ ಅಕ್ರಮವಾಗಿ ವಿದ್ಯುತ್ ತೆಗೆದುಕೊಂಡಿದ್ದಾರೆ. ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ. ಅಂದ್ರೆ ಮೇನ್ ವೈರ್ಗಳ ಮುಖಾಂತರ ಅವರು ವೈರ್ ಮುಖಾಂತರ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೇನು ಕಡಿವಾಣ ಆಗ್ತಾರೆ ಸರ್, ಹೇಗೆ ಸರ್ ಅಂತ? ಇಲ್ಲ, ನಮ್ಮ ವಿಜಿಲೆನ್ಸ್ ಇದು ಟೀಮು ಆಕ್ಟಿವ್ ಆಗಿದೆ. ಅಕ್ರಮವಾಗಿ ಮಾಸ್ ಆಗಿ ಆಗಿರೋಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಅಲ್ಲಿ ಸಿಗ್ತದೆ ಅಂತದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದೀವಿ. ವಿಜಿಲೆನ್ಸ್ ಟೀಮ್ಗೆ ಮತ್ತೆ ನಾವು ಆಕ್ಟಿವೇಟ್ ಮಾಡಿದೀವಿ. ಮತ್ತೆ O&M ಟೀಮ್ನವರು ಕೂಡ ಅದನ್ನ ನೋಡಿ ಪತ್ತೆ ಹಚ್ಚಿ ಅಂತದಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತಾರೆ. ಯಾಕಂದ್ರೆ ಹೋಗಿ ಲೇಔಟ್ ನಂತರ ಈಗ ಎಲೆಕ್ಟ್ರಿಸಿಟಿ ಸುತ್ತಮುತ್ತ ಎಲ್ಲ ಅಕ್ರಮವಾಗಿ ಬಾಂಗ್ಲಾದವರು ಬಂದಿದ್ದಾರೆ. ಅಲ್ಲಿ ತುಂಬಾ 3 ಎಕರೆ ಜಾಗದಲ್ಲಿದ್ದಾರೆ. ಅಲ್ಲಿ ಅಕ್ರಮವಾಗಿ ಕರೆಂಟ್ ತಗೊಂಡ್ಕೊಳ್ತಾರೆ ಸರ್. ಅಲ್ಲಿ ಮತ್ತೆ ಬೆಸ್ಕಾಂ ಅವರೇ ಕೊಟ್ಟಿದ್ದಾರೆ, ಅಧಿಕಾರಿಗಳು, ಲೋಕಲ್ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಸರ್. ಇಲ್ಲ, ನಾವು ಕರೆಂಟ್ ಕೊಡಬೇಕು ಅಂತಂದ್ರೆ KRC ನಾಮ್ಸ್ ಪ್ರಕಾರ ಓನರ್ಶಿಪ್ ರೆಕಾರ್ಡ್ ನೋಡ್ತೀವಿ, ಮತ್ತೆ ಅವ್ರದ್ದು ID ಪ್ರೂಫ್ ನೋಡ್ತೀವಿ. ಅದನ್ನ ನೋಡೇ ಮಾಡ್ತಾರೆ. ಅಂತದ್ದೇನಾರು ಇದ್ರೆ ನಮ್ಮ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀವಿ. ಮತ್ತೆ ತಂಡ ರಚನೆ ಮಾಡ್ತಾರೆ, ಇದಕ್ಕೇನಾದ್ರು ಸರ್ ಅಂತ? ತಂಡಗಳಿಗಾಗಲೇ ಇದೆ. ನಮ್ಮ ವಿಜಿಲೆನ್ಸ್ ಟೀಮ್ ಇದೆ, ನಮ್ಮ O&M ಟೀಮ್ ಇದೆ. ಅವರು ಅದು ರೆಗ್ಯುಲರ್ ಆಕ್ಟಿವಿಟಿ. ಅದು ಆತರ ನೀವ್ ಹೇಳೋ ತರ ನಾವೊಂದು ಮ್ಯಾಸಿವ್ ಆಗಿ ಒಂದೇ ಕಡೆ ಬಂದಿರೋಂಥದ್ದು ನಮ್ ಗಮನಕ್ಕಿಲ್ಲ. ಅಂತದ್ದು ಬಂದ್ರೆ ಕ್ರಮ ವಹಿಸ್ತೀವಿ. ಯಾಕಂದ್ರೆ ಎಲೆಕ್ಟ್ರಿಕ್ ಸುತ್ತಮುತ್ತ ಇದೆ ಸರ್, ತುಂಬಾ ಇದೆ ಅಂತ. ಯಾಕಂದ್ರೆ ರಿಪಬ್ಲಿಕನ್ ನಿರಂತರ ವರದಿ ಮಾಡಿದೆ 4-5 ಕಡೆ. ಪರಿಶೀಲನೆ ಮಾಡ್ತೀವಿ, ಅದನ್ನ ಚೆಕ್ ಮಾಡ್ತೀನಿ. ಅದನ್ನ ಥ್ಯಾಂಕ್ ಯು ಸರ್. ಇದಿಷ್ಟು ಬೆಸ್ಕಾಂ ಎಂಡಿ ಶಿವಶಂಕರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಅಕ್ರಮ ಬಾಂಗ್ಲಾದೇಶಿಯರ ನಿವಾಸಗಳಿಗೆ ಕರೆಂಟ್ ಭಾಗ್ಯ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಈಗ ಬೆಸ್ಕಾಂ ಎಚ್ಚೆತ್ತಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಯಾರ್ಯಾರು ಪಡೆದಿದ್ದಾರೆ ಅವರನ್ನ ಪತ್ತೆ ಮಾಡೋದಕ್ಕೆ ಒಂದು ತಂಡ ರಚನೆ ಮಾಡಲಾಗಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಸ್ಕಾಂ ಎಂಡಿ ಶಿವಶಂಕರ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮವಾಗಿ ಅನೇಕರು ವಿದ್ಯುತ್ ಅನ್ನ ಪಡೆದಿದ್ರು, ಅಂತವರ ಪತ್ತೆಗಾಗಿ ಈಗ ತಂಡವನ್ನ ರಚನೆ ಮಾಡಲಾಗಿದೆ. ನಮ್ಮ ಜೊತೆ ಈಗ ಬೆಸ್ಕಾಂ ಎಂಡಿ ಶಿವಶಂಕರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ನಗರದಲ್ಲಿ ಅನೇಕ ಕಡೆಗೆ ಅಕ್ರಮವಾಗಿ ವಿದ್ಯುತ್ ಅನ್ನು ತೆಗೆದುಕೊಡ್ತಿದ್ದಾರೆ. ಒಂದ್ ಕಡೆ ಅಕ್ರಮ ಬಾಂಗ್ಲಾದವರು, ಒಂದ್ ಕಡೆ ಅಕ್ರಮವಾಗಿ ವಿದ್ಯುತ್ ತೆಗೆದುಕೊಂಡಿದ್ದಾರೆ. ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ. ಅಂದ್ರೆ ಮೇನ್ ವೈರ್ಗಳ ಮುಖಾಂತರ ಅವರು ವೈರ್ ಮುಖಾಂತರ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೇನು ಕಡಿವಾಣ ಆಗ್ತಾರೆ ಸರ್, ಹೇಗೆ ಸರ್ ಅಂತ? ಇಲ್ಲ, ನಮ್ಮ ವಿಜಿಲೆನ್ಸ್ ಇದು ಟೀಮು ಆಕ್ಟಿವ್ ಆಗಿದೆ. ಅಕ್ರಮವಾಗಿ ಮಾಸ್ ಆಗಿ ಆಗಿರೋಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಅಲ್ಲಿ ಸಿಗ್ತದೆ ಅಂತದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದೀವಿ. ವಿಜಿಲೆನ್ಸ್ ಟೀಮ್ಗೆ ಮತ್ತೆ ನಾವು ಆಕ್ಟಿವೇಟ್ ಮಾಡಿದೀವಿ. ಮತ್ತೆ O&M ಟೀಮ್ನವರು ಕೂಡ ಅದನ್ನ ನೋಡಿ ಪತ್ತೆ ಹಚ್ಚಿ ಅಂತದಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತಾರೆ. ಯಾಕಂದ್ರೆ ಹೋಗಿ ಲೇಔಟ್ ನಂತರ ಈಗ ಎಲೆಕ್ಟ್ರಿಸಿಟಿ ಸುತ್ತಮುತ್ತ ಎಲ್ಲ ಅಕ್ರಮವಾಗಿ ಬಾಂಗ್ಲಾದವರು ಬಂದಿದ್ದಾರೆ. ಅಲ್ಲಿ ತುಂಬಾ 3 ಎಕರೆ ಜಾಗದಲ್ಲಿದ್ದಾರೆ. ಅಲ್ಲಿ ಅಕ್ರಮವಾಗಿ ಕರೆಂಟ್ ತಗೊಂಡ್ಕೊಳ್ತಾರೆ ಸರ್. ಅಲ್ಲಿ ಮತ್ತೆ ಬೆಸ್ಕಾಂ ಅವರೇ ಕೊಟ್ಟಿದ್ದಾರೆ, ಅಧಿಕಾರಿಗಳು, ಲೋಕಲ್ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಸರ್.
ಇಲ್ಲ, ನಾವು ಕರೆಂಟ್ ಕೊಡಬೇಕು ಅಂತಂದ್ರೆ KRC ನಾಮ್ಸ್ ಪ್ರಕಾರ ಓನರ್ಶಿಪ್ ರೆಕಾರ್ಡ್ ನೋಡ್ತೀವಿ, ಮತ್ತೆ ಅವ್ರದ್ದು ID ಪ್ರೂಫ್ ನೋಡ್ತೀವಿ. ಅದನ್ನ ನೋಡೇ ಮಾಡ್ತಾರೆ. ಅಂತದ್ದೇನಾರು ಇದ್ರೆ ನಮ್ಮ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀವಿ. ಮತ್ತೆ ಸರ್ ತಂಡ ರಚನೆ ಮಾಡ್ತಾರೆ ಇದಕ್ಕೆ ಏನಾದ್ರು ಸರ್ ಅಂತ ತಂಡಗಳಿಗಾಗಲೇ ಇದೆ. ನಮ್ಮ ವಿಜಿಲೆನ್ಸ್ ಟೀಮ್ ಇದೆ, ನಮ್ಮ O&M ಟೀಮ್ ಇದೆ. ಅವರು ಅದು ರೆಗ್ಯುಲರ್ ಆಕ್ಟಿವಿಟಿ. ಅದು ಆತರ ನೀವ್ ಹೇಳೋ ತರ ನಾವು ಒಂದು ಮ್ಯಾಸಿವ್ ಆಗಿ ಒಂದೇ ಕಡೆ ಬಂದಿರೋಂಥದ್ದು ನಮ್ಮ ಗಮನಕ್ಕಿಲ್ಲ. ಅಂತದ್ದು ಬಂದ್ರೆ ಕ್ರಮ ವಹಿಸ್ತೀವಿ. ಯಾಕಂದ್ರೆ ಎಲೆಕ್ಟ್ರಲ್ ಸುತ್ತಮುತ್ತ ಇದೆ ಸರ್, ತುಂಬಾ ಇದೆ ಅಂತ. ಯಾಕಂದ್ರೆ ರಿಪಬ್ಲಿಕನ್ ನಿರಂತರ ವರದಿ ಮಾಡಿದೆ 4-5 ಕಡೆ. ಪರಿಶೀಲನೆ ಮಾಡ್ತೀವಿ, ಅದನ್ನ ಚೆಕ್ ಮಾಡ್ತೀನಿ. ಅದನ್ನ ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಬೆಸ್ಕಾಂ MD ಶಿವಶಂಕರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಅಕ್ರಮ ಬಾಂಗ್ಲಾದೇಶಿಯರ ನಿವಾಸಗಳಿಗೆ ಕರೆಂಟ್ ಭಾಗ್ಯ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಈಗ ಬೆಸ್ಕಾಂ ಎಚ್ಚೆತ್ತಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಯಾರ್ಯಾರು ಪಡೆದಿದ್ದಾರೆ ಅವರನ್ನ ಪತ್ತೆ ಮಾಡೋದಕ್ಕೆ ಒಂದು ತಂಡ ರಚನೆ ಮಾಡಲಾಗಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಸ್ಕಾಂ MD ಶಿವಶಂಕರ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮವಾಗಿ ಅನೇಕರು ವಿದ್ಯುತ್ ಅನ್ನ ಪಡೆದಿದ್ರು, ಅಂತವರ ಪತ್ತೆಗಾಗಿ ಈಗ ತಂಡವನ್ನ ರಚನೆ ಮಾಡಲಾಗಿದೆ. ಎಸ್, ನಮ್ಮ ಜೊತೆ ಈಗ ಬೆಸ್ಕಾಂ MD ಶಿವಶಂಕರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ನಗರದಲ್ಲಿ ಅನೇಕ ಕಡೆ ಅಕ್ರಮವಾಗಿ ವಿದ್ಯುತ್ ಅನ್ನು ತೆಗೆದುಕೊಡ್ತಿದ್ದಾರೆ. ಒಂದ್ ಕಡೆ ಅಕ್ರಮ ಬಾಂಗ್ಲಾದವರು, ಒಂದ್ ಕಡೆ ಅಕ್ರಮವಾಗಿ ವಿದ್ಯುತ್ ತೆಗೆದುಕೊಂಡಿದ್ದಾರೆ. ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ. ಅಂದ್ರೆ ಮೇನ್ ವೈರ್ಗಳ ಮುಖಾಂತರ ಅವರು ವೈರ್ ಮುಖಾಂತರ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೇನು ಕಡಿಮೆ ಆಗ್ತಾರೆ ಸರ್, ಹೇಗೆ ಸರ್ ಅಂತ? ಇಲ್ಲ, ನಮ್ಮ ವಿಜಿಲೆನ್ಸ್ ಇದು ಟೀಮು ಆಕ್ಟಿವ್ ಆಗಿದೆ. ಅಕ್ರಮವಾಗಿ ಮಾಸ್ ಆಗಿ ಆಗಿರೋಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಅಲ್ಲಿ ಸಿಗ್ತದೆ, ಅಂತದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದೀವಿ. ವಿಜಿಲೆನ್ಸ್ ಟೀಮ್ಗೆ ಮತ್ತೆ ನಾವು ಆಕ್ಟಿವೇಟ್ ಮಾಡಿದೀವಿ. ಮತ್ತೆ O&M ಟೀಮ್ನವರು ಕೂಡ ಅದನ್ನ ನೋಡಿ ಪತ್ತೆ ಹಚ್ಚಿ ಅಂತದಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತಾರೆ. ಯಾಕಂದ್ರೆ ಕೋಗಿಲ್ ಲೇಔಟ್ ನಂತರ ಈಗ ಎಲೆಕ್ಟ್ರಿಸಿಟಿ ಸುತ್ತಮುತ್ತ ಎಲ್ಲ ಅಕ್ರಮವಾಗಿ ಬಾಂಗ್ಲಾದವರು ಬಂದಿದ್ದಾರೆ. ಅಲ್ಲಿ ತುಂಬಾ 3 ಎಕರೆ ಜಾಗದಲ್ಲಿದ್ದಾರೆ. ಅಲ್ಲಿ ಅಕ್ರಮವಾಗಿ ಕರೆಂಟ್ ತಗೊಂಡ್ಕೊಡ್ತಾರೆ ಸರ್ ಅಂತ. ಅಲ್ಲಿ ಮತ್ತೆ ಬೆಸ್ಕಾಂ ಅವರೇ ಕೊಟ್ಟಿದ್ದಾರೆ, ಅಧಿಕಾರಿಗಳು, ಲೋಕಲ್ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಸರ್. ಇಲ್ಲ, ನಾವು ಕರೆಂಟ್ ಕೊಡಬೇಕು ಅಂತಂದ್ರೆ KRC ನಾಮ್ಸ್ ಪ್ರಕಾರ ಓನರ್ಶಿಪ್ ರೆಕಾರ್ಡ್ ನೋಡ್ತೀವಿ, ಮತ್ತೆ ಅವ್ರದ್ದು ID ಪ್ರೂಫ್ ನೋಡ್ತೀವಿ. ಅದನ್ನ ನೋಡೇ ಮಾಡ್ತಾರೆ. ಅಂತದ್ದೇನಾರು ಇದ್ರೆ ನಮ್ಮ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀವಿ. ಮತ್ತೆ ಸರ್ ತಂಡ ರಚನೆ ಮಾಡ್ತಾರೆ ಇದಕ್ಕೆ ಏನಾದ್ರು ಸರ್ ಅಂತ? ತಂಡಗಳಿಗಾಗಲೇ ಇದೆ. ನಮ್ಮ ವಿಜಿಲೆನ್ಸ್ ಟೀಮ್ ಇದೆ, ನಮ್ಮ O&M ಟೀಮ್ ಇದೆ. ಅವರು ಅದು ರೆಗ್ಯುಲರ್ ಆಕ್ಟಿವಿಟಿ. ಅದು ಆತರ ನೀವ್ ಹೇಳೋ ತರ ನಾವು ಒಂದು ಮ್ಯಾಸಿವ್ ಆಗಿ ಒಂದೇ ಕಡೆ ಬಂದಿರೋಂಥದ್ದು ನಮ್ಮ ಗಮನಕ್ಕಿಲ್ಲ. ಅಂತದ್ದು ಬಂದ್ರೆ ಕ್ರಮ ವಹಿಸ್ತೀವಿ. ಯಾಕಂದ್ರೆ ಎಲೆಕ್ಟ್ರಿಕ್ ಸುತ್ತಮುತ್ತ ಇದೆ ಸರ್, ತುಂಬಾ ಇದೆ ಅಂತ. ಯಾಕಂದ್ರೆ ರಿಪಬ್ಲಿಕನ್ ನಿರಂತರ ವರದಿ ಮಾಡಿದೆ 4-5 ಕಡೆ. ಪರಿಶೀಲನೆ ಮಾಡ್ತೀವಿ, ಅದನ್ನ ಚೆಕ್ ಮಾಡ್ತೀನಿ. ಅದನ್ನ ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಬೆಸ್ಕಾಂ MD ಶಿವಶಂಕರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಅಕ್ರಮ ಬಾಂಗ್ಲಾದೇಶಿಯರ ನಿವಾಸಗಳಿಗೆ ಕರೆಂಟ್ ಭಾಗ್ಯ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಈಗ ಬೆಸ್ಕಾಂ ಎಚ್ಚೆತ್ತಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಯಾರ್ಯಾರು ಪಡೆದಿದ್ದಾರೆ ಅವರನ್ನ ಪತ್ತೆ ಮಾಡೋದಕ್ಕೆ ಒಂದು ತಂಡ ರಚನೆ ಮಾಡಲಾಗಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಸ್ಕಾಂ MD ಶಿವಶಂಕರ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮವಾಗಿ ಅನೇಕರು ವಿದ್ಯುತ್ ಅನ್ನ ಪಡೆದಿದ್ರು, ಅಂತವರ ಪತ್ತೆಗಾಗಿ ಈಗ ತಂಡವನ್ನ ರಚನೆ ಮಾಡಲಾಗಿದೆ. ಎಸ್, ನಮ್ಮ ಜೊತೆ ಈಗ ಬೆಸ್ಕಾಂ MD ಶಿವಶಂಕರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ನಗರದಲ್ಲಿ ಅನೇಕ ಕಡೆ ಅಕ್ರಮವಾಗಿ ವಿದ್ಯುತ್ ಅನ್ನು ತೆಗೆದುಕೊಡ್ತಿದ್ದಾರೆ. ಒಂದ್ ಕಡೆ ಅಕ್ರಮ ಬಾಂಗ್ಲಾದವರು, ಒಂದ್ ಕಡೆ ಅಕ್ರಮವಾಗಿ ವಿದ್ಯುತ್ ತೆಗೆದುಕೊಂಡಿದ್ದಾರೆ. ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ. ಅಂದ್ರೆ ಮೇನ್ ವೈರ್ಗಳ ಮುಖಾಂತರ ಅವರು ವೈರ್ ಮುಖಾಂತರ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೇನು ಕಡಿಮೆ ಆಗ್ತಾರೆ ಸರ್, ಹೇಗೆ ಸರ್ ಅಂತ? ಇಲ್ಲ, ನಮ್ಮ ವಿಜಿಲೆನ್ಸ್ ಇದು ಟೀಮು ಆಕ್ಟಿವ್ ಆಗಿದೆ. ಅಕ್ರಮವಾಗಿ ಮಾಸ್ ಆಗಿ ಆಗಿರೋಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಅಲ್ಲಿ ಸಿಗ್ತದೆ, ಅಂತದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದೀವಿ. ವಿಜಿಲೆನ್ಸ್ ಟೀಮ್ಗೆ ಮತ್ತೆ ನಾವು ಆಕ್ಟಿವೇಟ್ ಮಾಡಿದೀವಿ. ಮತ್ತೆ O&M ಟೀಮ್ನವರು ಕೂಡ ಅದನ್ನ ನೋಡಿ ಪತ್ತೆ ಹಚ್ಚಿ ಅಂತದಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತಾರೆ. ಯಾಕಂದ್ರೆ ಕೋಗಿಲ್ ಲೇಔಟ್ ನಂತರ ಈಗ ಎಲೆಕ್ಟ್ರಿಸಿಟಿ ಸುತ್ತಮುತ್ತ ಎಲ್ಲ ಅಕ್ರಮವಾಗಿ ಬಾಂಗ್ಲಾದವರು ಬಂದಿದ್ದಾರೆ. ಅಲ್ಲಿ ತುಂಬಾ 3 ಎಕರೆ ಜಾಗದಲ್ಲಿದ್ದಾರೆ. ಅಲ್ಲಿ ಅಕ್ರಮವಾಗಿ ಕರೆಂಟ್ ತಗೊಂಡ್ಕೊಡ್ತಾರೆ ಸರ್ ಅಂತ. ಅಲ್ಲಿ ಮತ್ತೆ ಬೆಸ್ಕಾಂ ಅವರೇ ಕೊಟ್ಟಿದ್ದಾರೆ, ಅಧಿಕಾರಿಗಳು, ಲೋಕಲ್ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಸರ್. ಇಲ್ಲ, ನಾವು ಕರೆಂಟ್ ಕೊಡಬೇಕು ಅಂತಂದ್ರೆ KRC ನಾಮ್ಸ್ ಪ್ರಕಾರ ಓನರ್ಶಿಪ್ ರೆಕಾರ್ಡ್ ನೋಡ್ತೀವಿ, ಮತ್ತೆ ಅವ್ರದ್ದು ID ಪ್ರೂಫ್ ನೋಡ್ತೀವಿ. ಅದನ್ನ ನೋಡೇ ಮಾಡ್ತಾರೆ. ಅಂತದ್ದೇನಾರು ಇದ್ರೆ ನಮ್ಮ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀವಿ. ಮತ್ತೆ ಸರ್ ತಂಡ ರಚನೆ ಮಾಡ್ತಾರೆ ಇದಕ್ಕೆ ಏನಾದ್ರು ಸರ್ ಅಂತ? ತಂಡಗಳಿಗಾಗಲೇ ಇದೆ. ನಮ್ಮ ವಿಜಿಲೆನ್ಸ್ ಟೀಮ್ ಇದೆ, ನಮ್ಮ O&M ಟೀಮ್ ಇದೆ. ಅವರು ಅದು ರೆಗ್ಯುಲರ್ ಆಕ್ಟಿವಿಟಿ. ಅದು ಆತರ ನೀವ್ ಹೇಳೋ ತರ ನಾವು ಒಂದು ಮ್ಯಾಸಿವ್ ಆಗಿ ಒಂದೇ ಕಡೆ ಬಂದಿರೋಂಥದ್ದು ನಮ್ಮ ಗಮನಕ್ಕಿಲ್ಲ. ಅಂತದ್ದು ಬಂದ್ರೆ ಕ್ರಮ ವಹಿಸ್ತೀವಿ. ಯಾಕಂದ್ರೆ ಎಲೆಕ್ಟ್ರಿಕ್ ಸುತ್ತಮುತ್ತ ಇದೆ ಸರ್, ತುಂಬಾ ಇದೆ ಅಂತ. ಯಾಕಂದ್ರೆ ರಿಪಬ್ಲಿಕನ್ ನಿರಂತರ ವರದಿ ಮಾಡಿದೆ 4-5 ಕಡೆ. ಪರಿಶೀಲನೆ ಮಾಡ್ತೀವಿ, ಅದನ್ನ ಚೆಕ್ ಮಾಡ್ತೀನಿ. ಅದನ್ನ ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಬೆಸ್ಕಾಂ MD ಶಿವಶಂಕರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.